ಕೆಜಿಎಫ್ ನಗರಸಭೆಯ 15ನೇ ಹಣಕಾಸು ಯೋಜನೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಾಮಗಾರಿಯನ್ನು ಇಂದು ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ನನ್ನ 5 ವರ್ಷಗಳ ಪ್ರಯತ್ನದಿಂದ ಇಂದು ಲೋಕಾರ್ಪಣೆಯಾಗಲು ಸಿದ್ಧವಾಗುತ್ತಿದೆ. ಇದರಿಂದ ಬಡವರು ಮತ್ತು ಕಾರ್ಮಿಕರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಗಾಂಧಿ ದಯಾಶಂಕರ್, AW ಮಂಜುನಾಥ್, JE ಪೂರ್ಣಿಮಾ, ಅಕ್ಷಯ ಕನ್ಸ್ಟ್ರಕ್ಷನ್ನ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಹರಿಕೃಷ್ಣ ಹಾಗೂ ಇತರರು ಹಾಜರಿದ್ದರು. ಅಂದ್ರೆ ರೆಡಿ ಮಾಡ್ಕೊಂಡು ಫಿಕ್ಸ್ ಮಾಡಿದ್ದಾರೆ ಆ ಥರ ಸ್ಲಾಬ್ ಮಾಡಿ ಅವರೇ ರೆಡಿ ಮಾಡ್ಕೊಂಡು ತಂದ ಅಲ್ಲಿ ತಂದು ಇದು ಭಾಗ ಎಲ್ಲರೂ ಹಂಗೆ ಮಾಡಿ ಇಲ್ಲಿ ತಂದು ಫಿಕ್ಸ್ ಮಾಡಿ ವಾಲ್ಸ್ ಕೆಳಗಡೆ ಫ್ಲೋರಿಂಗ್ ಅವ್ರು ಕೇಳ್ತಾರೆ. ಫ್ಲೋರಿಂಗ್ ಮಾಡ್ತೀರಾ ಅಂತ ಏನು ಎಕ್ಸ್ಟ್ರಾಕ್ಟ್ ಜಾಸ್ತಿ ಇಲ್ಲ, ಆದಷ್ಟು ನಾವು ಮಾಡಿಸ್ತೀವಿ. ಇಷ್ಟು ಮಾತ್ರ ಬೇರೆ ಒಂದೇ ದಿವಸಕ್ಕೆ ತೋರಿಸ್ತಾರೆ, ನಾನು ರೆಡಿ ಮಾಡಿಸ್ತೀನಿ. ಆದರೆ ಅದು ಇಲ್ಲೂ ಇದು ಮೇಡಮ್, ಇದು ಕೌಂಟರ್ ಮೇಡಮ್, ಅವ್ರಿಗೆ ಊಟ ಕೊಡೋಕ್ಕೆ. ಹೌದು, ಇದು ಎಲ್ಲಿ ಯೂಸ್ ಆಗುತ್ತೋ ಅಲ್ಲೋ KGF ಅಲ್ಲಂತೂ ಚೆನ್ನಾಗಿ ಯೂಸ್ ಹೌದು. ಆಗುತ್ತೆ. ತುಂಬ ಚೆನ್ನಾಗಿ ನಾವು ಇದನ್ನ ಎಷ್ಟು ತಲೆ ಉಪಯೋಗಿಸ್ಬೇಕಿತ್ತು ಈ ಜಾಗ ಅಂತಂದ್ರೆ. ಹೌದು, ಈ ಟ್ಯಾಂಕ್ ಇತ್ತಲ್ಲ ಈ ಟ್ಯಾಂಕ್ ಬೇರೆ ಇತ್ತು, ಅದನ್ನ ಡೆಮಾಲಿಷ್ ಮಾಡಿ ನಾವು ಈ ಜಾಗ ನೋಡ್ತಿದ್ವಿ. ಹೌದು ಮೇಡಮ್. ಯಾವುದೋ ಬೇರೆ ಯೋಚನೆನೂ ನಾನು ಮಾಡಲಿಲ್ಲ. ಪಾರ್ಕಿಂದ ಆ ಕಡೆ ಅನ್ಕೊಂಡ್ವಿ, ಹೌದು, ಆಮೇಲೆ ಇಲ್ಲೇ ಮಾಡಿ. ಹೌದು ಹೌದು ಸೆಟ್ ಅದಕ್ಕೆ ಇದನ್ನ ಹಾಕಿ ಇದು ಒಳಗಡೆ ಹಾಕಿ ಅಚ್ಚಿ ಮೇಲೆ ಕ್ಲಾತ್ ಹಾಕ್ಬೇಕು. ಎಲ್ಲ ಮೆಕ್ಯಾನಿಸಮ್ ಇದೆ, ಮ್ಯಾನ್ಯುಯಲ್ ಆಗಿ ಸ್ವಲ್ಪ ಕಡಿಮೆ, ಎಲ್ಲ ಮೆಕ್ಯಾನಿಸಮ್ ಅದು ವೆಜಿಟೇಬಲ್ ಕಟಿಂಗ್ ಲಾಸ್ಟ್ ಮೇಲೆ ಲಾಸ್ಟ್ ಇಡ್ಲಿ ವೆಜಿಟೇಬಲ್ ದೋಸೆ ಇಡ್ಲಿ. ಹೌದು ಗ್ರೈಂಡರ್ ಅದು ವೆಜಿಟೇಬಲ್ಸ್ ಕಟಿಂಗ್ ಮೇಡಮ್. ಇಷ್ಟೆಲ್ಲ ಹಾಸ್ಟೆಲ್ ಮಾಡ್ತಾ ಇರೋದ್ರಿಂದ
ಇದು ಊಟ ಮಾಡಲಿಕ್ಕೆಲ್ಲ ಸ್ಪೇಸ್ ಒಂದು ಊಟ ಮಾಡಲಿಕ್ಕೆ ಅದು ಸಮ್ ಟ್ಯಾಂಕ್ ಮೇಡಮ್. ಎಲ್ಲ ಮೇಡಮ್ ಮಾಡಬೇಕು, ಕ್ಲೀನ್ ಮಾಡೋಕ್ಕೆ ಹೇಳಿದೆ ಎಲ್ಲ ನೀಟಾಗಿ ಯೂಸ್ ಎಲ್ಲ ಮಾಡ್ತೀವಿ, ಕ್ಲೀನ್ ನಾವೇ ಮಾಡ್ತೀವಿ. ಎಲ್ಲ ಗಾಡಿ ಬಂದರೆ ಇದು ಮಾಡಿಬಿಟ್ಟು ಆಮೇಲೆ ಅಲ್ಲ ಚೆಕ್ ಮಾಡಿ ತೆಗೆಸ್ಬಿಟ್ಟು ಸೈಡ್ ಮಾಡಿ ನಮ್ಮದು ಸ್ಪೇಷಿಯಸ್ ಆಗಿ ಬಂದಿದೆ, ಅದನ್ನು ಸ್ವಲ್ಪ ನೋಡಿ. ತುಂಬ ಸ್ಪೇಷಿಯಸ್ ಆಗಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಈ ಹೆರಿಗೆ ಆಸ್ಪತ್ರೆ ಇದೆಯಲ್ಲ ಅಲ್ಲಿಂದ ಒಂದು ಕಾಮರ್ಷಿಯಲ್ ಬಾತ್ರೂಮ್ ಮಾಡೋಕ್ಕೆ ಅದು ಒಳಗಡೆ ಪೇಂಟಿಂಗ್ ಕ್ಯಾಂಟೀನ್ಗೆ ಕಾಣ್ತಾ ಇದೆಯಾ ಮಕ್ಕಳು ಇದನ್ನ ಈ ಥರ ಪೇಂಟಿಂಗ್ಸ್ ಇರುತ್ತೆ ಒಳಗಡೆ. ಕಲಾಕೃತಿ ಅದೇ ಇದು ಈ ಗೂಡಗೆ ಅದೇ ಕಲಾಕೃತಿ. ಭಾಳ ದಿನಗಳ ಕನಸು ಇಂದಿರಾ ಕ್ಯಾಂಟೀನು. ತುಂಬ ಜನ ನನಗೆ ಫೋನ್ ಮಾಡಿ KGF ಅವರು ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋರೆಲ್ಲ ಯಾವಾಗ KGFಗೆ ಇಂದಿರಾ ಕ್ಯಾಂಟೀನ್ ತರ್ತೀರಾ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು. ಕಳೆದ ಸಾರಿ MLA ಆಗಿದ್ದಾಗೆ ಕೇಳ್ತಾ ಇದ್ರು. ಅದಾದಮೇಲೆ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದ್ವಿ. ಇದನ್ನು ಸ್ಯಾಂಕ್ಷನ್ ಏನೋ ಮಾಡಿದ್ರು, ಬಟ್ ಎಲ್ಲ ಟೆಂಡರ್ಸು ಈ ಸ್ಟೇಟ್ಗೆ ಒಂದು ಹತ್ರ ಟೆಂಡರ್ ಮಾಡಿದ್ರಿಂದ ಸ್ವಲ್ಪ ನಿಧಾನ ಆಯಿತು ಅಂತ ನನಗೂ ಅನ್ನಿಸ್ತಾ ಇದೆ ಇದು. ಬಟ್ ಈ ಕ್ವಾಲಿಟಿ ಫುಡ್ ಏನಿದೆ, ಬೆಳಗ್ಗೆ ಇದ್ದರೆ 1000 ಫ್ಯಾಮಿಲೀಸ್ಗೆ 1500 ಫ್ಯಾಮಿಲೀಸಿಗೆ ಇಂದಿರಾ ಕ್ಯಾಂಟೀನಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ. ಆ ಕಾಸ್ಟ್ ಕೂಡ 10 rupees, 5 rupees 5 rupees ಊಟ 10 ರೂಪಾಯಿಗೆ ಅಷ್ಟು ಕಡಿಮೆ ದರದಲ್ಲಿ ಅವರಿಗೆ ಆರೋಗ್ಯಕರವಾಗಿರುವಂಥ ಊಟ ಕೊಡುವಂಥ ಇಂದಿರಾ ಕ್ಯಾಂಟೀನ್ನ ಕನಸು KGFಗೆ ಈ ದಿನ ನನಸಾಗ್ತಾ ಇದೆ ಅಂತ ಖುಷಿ ಇದೆ. ಲೋಕಾರ್ಪಣೆ ಮಂತ್ರಿಗಳಿಗೆ ನಾನು ಕಳೆದ 5 ದಿನದಿಂದ ಪ್ರಯತ್ನ ಮಾಡ್ತಾರೆ. ಇಡೀ ಜಿಲ್ಲೆಗೂ ಮಾಡಬೇಕಾಗತ್ತೆ, KGF ಕ್ಷೇತ್ರ ತೊಂದರೆ ಮಾಡೋಕ್ಕಾಗಲ್ಲ ಅಂತ ಒಂದು ಡೇಟು ಕೊಟ್ಟಿದ್ದಾರೆ. 29th ಕೊಟ್ಟಿದ್ದಾರೆ. ಪ್ರಾಬಬಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 29ನೇ ತಾರೀಕು ಕೊಟ್ಟಿದ್ದಾರೆ ಡೇಟು. ಆವಾಗ ಅಧಿಕೃತವಾಗಿ ಚಾಲನೆ ಆಗುತ್ತೆ. ಇದು ನನ್ನ KGF ಕ್ಷೇತ್ರದ ಜನತೆಗೆ ಒಂದು ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 5 ವರ್ಷದಿಂದನೂ ಅವ್ರ ಕನಸಾಗಿದ್ದು. ಇಡೀ ನನ್ನ ಕ್ಷೇತ್ರದವ್ರು ಎಲ್ಲೂ ಓಡಾಡಿದ್ರು ಇಂದಿರಾ ಕ್ಯಾಂಟೀನ್ನ KGFಗೆ ಯಾವಾಗ ತರ್ತೀರಾ ಅಂತ ನನಗೆ ಪ್ರಶ್ನೆ ಮಾಡ್ತಾಯಿದ್ರು. ಡೈಲಿ ಟ್ರಾವೆಲರ್ಸ್ ಯಾವಾಗಲೂ ಕೇಳ್ತಾಯಿದ್ರು. ಇದನ್ನು ತುಂಬ ಒಳ್ಳೆ ಜಾಗದಲ್ಲಿ ನಾನು ಇಂದಿರಾ ಕ್ಯಾಂಟೀನ್ನ ನಾನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ನನ್ನ ಜೊತೆ ಕಮಿಷನರು ಮತ್ತು ಆ ಟೆಕ್ನಿಕಲ್ ರಿಸೋರ್ಸ್ ಪರ್ಸನು ಎಲ್ಲ ಇದ್ದಾಗ ನಾವು ಎಲ್ಲಿ ತಂದರೆ ಇದು ಅನುಕೂಲ ಆಗುತ್ತೆ ಅಂದಾಗ ಹಾಸ್ಪಿಟಲ್ ಮುಂಭಾಗದಲ್ಲಿ, ಈ ಕಡೆ ಹೆರಿಗೆ ಹಾಸ್ಪಿಟಲ್ ಪಕ್ಕದಲ್ಲಿ, ಮತ್ತು ಭಾಳ ಜನ ಬೆಳಗ್ಗೆ ಅಂದರೆ ಪೌರ ಕಾರ್ಮಿಕರಾಗಿರ್ಬೋದು, ಬೆಳಗ್ಗೆ ಅಂದರೆ ಟ್ರೈನ್ ಟೈಮಿಂಗ್ಸ್ ಹೋಗುವಂಥವ್ರಿಗೆ, ಮತ್ತು ಹೊರಗಡೆ KGFಗೆ ಕೆಲಸಕ್ಕೆ ಬರುವಂಥ ಎಷ್ಟೋ ಮಂದಿಗೆ ಇದು ಒಂದು ಒಳ್ಳೆ ಇಂದಿರಾ ಕ್ಯಾಂಟೀನ್ ಆಗಿ ಅವರಿಗೆ ಆರೋಗ್ಯಕರವಾಗಿರುವಂಥ ತಿಂಡಿ ಊಟ ಕೊಡುವಂಥ ಜಾಗ ಇದಾಗಿದೆ. ಭಾಳ ಜನ ಕಾರ್ಮಿಕರು ಊಟ ತಿಂದೇ ಆಚೆ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಕಷ್ಟಕ್ಕೆ ಇದು ಸ್ಪಂದಿಸೋ ಅಂಥ ಜಾಗನೂ ಹುಡುಕಿದ್ದೀನಿ. ಇಂದಿರಾ ಕ್ಯಾಂಟೀನು ಅವರಿಗೆ ಸೇವೆ ಮಾಡುತ್ತೆ. ಅದು ಲೋಕಾರ್ಪಣೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅನುದಾನ, ಎಷ್ಟು ಯಾವ ಯೋಜನೆ ಅಡಿಯಲ್ಲಿ ಇದು ನಿರ್ಮಾಣ ಆಗಿದೆ? ಇದು ಎಲ್ಲ ಅನುದಾನನೂ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯೇ. ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನು ಕಾಸ್ಟಲ್ಲಿ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ KGF ಕ್ಷೇತ್ರದಲ್ಲೂ ಅದೇ ಕಾಸ್ಟಲ್ಲೇ ಮಾಡಿದ್ದಾರೆ. ಭಾಳ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಬೇರೆ ಜಾಗದಲ್ಲೆಲ್ಲ ಚಿಕ್ಕದಾಗಿ ನೋಡ್ತೀರಾ, KGFಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಒಂದು ಕಡೆ ಗ್ರೀನರಿ ಇದೆ, ಇನ್ನೊಂದು ಕಡೆ ರೋಡ್ ಇದೆ, ಇನ್ನೊಂದು ಕಡೆ ಕನೆಕ್ಟಿವಿಟಿ ಯಾರೆಲ್ಲ ಉಪಯೋಗ ಮಾಡ್ಕೊಬೋದು ಅಂತಂದರೆ ಆಕ್ಸೆಸ್ ಕೂಡ ಭಾಳ ಹತ್ರ ಇದೆ. ಆ ಕಡೆ ಬಸ್ಗೆ, ಏನು ಆಟೋ ಡ್ರೈವರ್ಸ್ ಮೇಡಮ್, ಆಟೋ ಡ್ರೈವರ್ಸ್ಗೆ ಬೆಳಗ್ಗೆ ಎದ್ದು ತಿಂಡಿ ಊಟನೂ ನೋಡದೆ ಯಾರು ಬರ್ತಾರೆ ಆಚೆ ಕಡೆ ಅವರಿಗೆ ಇದು ಆರೋಗ್ಯಕರವಾಗಿರುವಂಥ ಊಟ ಕೊಡುವಂಥ ಇಂದಿರಾ ಗಾಂಧಿ ಅವ್ರ ಕನಸಾಗಿತ್ತು ಅನ್ನೋ ಗೊತ್ತಿಲ್ಲ. ಖಂಡಿತ ಅವರ ಹೆಸರಲ್ಲಿ ಬರುವಂಥ ಕಾರ್ಯಕ್ರಮಗಳು ಭಾಳ ಅರ್ಥಪೂರ್ಣವಾಗಿದೆ. ಅದು ಅಷ್ಟೇ ಅದಕ್ಕೆ ಚೈತನ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮತೃಪ್ತಿ ಸಿಕ್ಕಿದೆಯಾ? ನನಗೆ ಖಂಡಿತ KGFಗೆ ಇಂದಿರಾ ಕ್ಯಾಂಟೀನ್ ತಂದಾಗ ಖುಷಿ ಆಯಿತು. ಯಾವತ್ತು ಲೋಕಾರ್ಪಣೆ ಮಾಡ್ತೀನಿ, ಅವತ್ತು ಮನಸ್ಸಿಂದ ಖುಷಿ ಪಡ್ತೀನಿ. ಜನ ಇದನ್ನು ಬಯಸ್ತಾ ಇದ್ದು
ತರಲಿ ಇದನ್ನು ಶಾಸಕರು ಮಾಡ್ತಾರೆ ಅನ್ನೋವಂಥ ನನ್ನ ಬಗ್ಗೆ ಅವರಿಗೆ ಅಭಿಪ್ರಾಯ ಕೂಡ ಇತ್ತು. ಮಾಡಬೇಕು ಇಷ್ಟು ದಿನದೊಳಗಡೆ ಅಂತ ನನ್ನ ಬಗ್ಗೆ ಅವರು ನಿರೀಕ್ಷೆ ಇಟ್ಟಿದ್ರು. ಅದೇ ಇವತ್ತು ಕನಸಾಗ್ತಾ ಇದೆ ಅನ್ನೋವಂಥ ಖುಷಿ ನನಗೆ ಇದೆ. ಭಾಳ ಜನ ಕೆಲಸ ಮಾಡೋ ಆಟೋ ಅವರು ಇರ್ಬೋದು, ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಬರೋವಂಥವ್ರು, ಪೌರ ಕಾರ್ಮಿಕರು, ಪೇಷಂಟ್ಸ್ ಕೂಡ ಮತ್ತು ಹಾಸ್ಪಿಟ್ಲಲ್ಲಿ ಪೇಷಂಟ್ನ ನೋಡೋಕೆ ಬರೋವಂಥವ್ರು. ಆರೋಗ್ಯವಾಗಿರುವಂಥದ್ದು ಊಟ ಕಡಿಮೆ ಬೆಲೆಗೆ ಸಿಗುತ್ತೆ. 5 ರೂಪಾಯಿಗೆ ತಿಂಡಿ ಸಿಗುತ್ತೆ, 10 ರೂಪಾಯಿಗೆ ಊಟ ಸಿಗುತ್ತೆ. ಒಳ್ಳೆಯದೇ ಅಲ್ಲ. ಒಂದು ಟೈಮ್ಗೆ 1000 ಜನ ತಿನ್ಕೊಂಡು ಹೋಗುವಂಥ ವ್ಯವಸ್ಥಿತವಾಗಿರುವಂಥದ್ದನ್ನು ಇಲ್ಲಿ ಮಾಡಿದ್ದಾರೆ. ಒಂದು ಅಡಿಗೆ ತಯಾರು ಮಾಡೋದೆಲ್ಲ ಇಲ್ಲೇ ಇರುತ್ತೆ. ಸಿಸ್ಟಮ್ ತುಂಬ ಚೆನ್ನಾಗಿದೆ, ಇಲ್ಲೇ ತಯಾರು ಮಾಡ್ತಾರೆ. ಮಿಕ್ಕಿದ್ದೆಲ್ಲ ಸರ್ಕಾರದ ಗೈಡ್ಲೈನ್ಸ್ ಎಲ್ಲ ಇಂದಿರಾ ಕ್ಯಾಂಟೀನ್ಸ್ಗೂ ಒಂದೇ ಆಗಿದೆ. ಸರ್ಕಾರದ ಗೈಡ್ಲೈನ್ಸ್ನೇ ಫಾಲೋ ಮಾಡ್ತಾರೆ. ಇಡೀ ಸ್ಟೇಟಲ್ಲಿ ಯಾವ ಥರ ಇದೆ ಸಿಸ್ಟಮು, ನಮ್ಮ KGF ಅಲ್ಲೂ ಅದೇ ಸಿಸ್ಟಮ್.